ನನ್ನ ಪೋರೆವ ತೋಟಿಲು. ನಾನು ಸ್ವಾಮಿ ವಿವೇಕಾನಂದ. ಈ ಭರತಖಂಡದಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದಲ್ಲಿ 1863 ಜನವರಿ 12 ನಾನು ಜನಿಸಿ ಬಂದೆ. ನನ್ನ ತಂದೆ ವಿಶ್ವನಾಥ್ ದತ್ತ ಕಲ್ಕತ್ತಾ ಹೈಕೋರ್ಟಿನಲ್ಲಿ ಅತ್ಯಂತ ಮೇಧಾವಿ ನ್ಯಾಯವಾದಿಗಳಾಗಿದ್ದರು. ದೈವ ಭಕ್ತೆಯ ಅಂತ ನನ್ನ ತಾಯಿ ಭುವನೇಶ್ವರಿ ಮಾತೆಗೆ ನನಗಿಂತಲೂ ಮೊದಲು ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು. ಕಾಶಿ ವಿಶ್ವೇಶ್ವರನಲ್ಲಿ ಹರಕೆ ಹೊತ್ತ ಮೇಲೆ ಜನಿಸಿ ಬಂದ ನನಗೆ ಮೊದಲು ವಿಶ್ವೇಶ್ವರನೆಂದು ನಾಮಕರಣ ಮಾಡಿ ನರೇಂದ್ರನಾಥನೆಂದು ಕರೆದರು. ಬಾಲ್ಯದಲ್ಲಿ ನನ್ನ ತುಂಟಾಟ ಕಂಡು ಬೇಸತ್ತ ನನ್ನ ಅಮ್ಮ ಆ ಶಿವ ವಿಶ್ವೇಶ್ವರನಿಗೆ ಹೇಳುತ್ತಿದ್ದರಂತೆ, ಶಿವನೇ ಮಗನನ್ನು ಕೊಡು ಎಂದರೆ ಈ ಮಂಗನನ್ನು ಕೊಟ್ಟರುವೆಯಲ್ಲ ಎಂದಾಗ ನಾನು ನಗುತ್ತಲಿದ್ದೆನಂತೆ. ಬಿಕಾಸ್ ಮ್ಯಾನ್ ಫ್ರಮ್ ಮಂಕಿ ಅಲ್ಲವೇ. ಅಂದು ನಾಡಿನ ಶ್ರೇಷ್ಠ ವಿದ್ವಾಂಸರ ಅಂತ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಮೆಟ್ರೋಪಾಲಿಟನ್ ಸಂಸ್ಥೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಹಾಗೆಯೇ 1881ರಲ್ಲಿ ನಾನು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿ BA ಪದವಿಯನ್ನು ಪಡೆದೆ. ಬೆಳೆಯುವ ಶ್ರೀ ಮೊಳಕೆಯಲ್ಲಿ ಎಂಬಂತೆ ನನ್ನಲ್ಲಿ ಆಧ್ಯಾತ್ಮದ ತೃಷೆಯನ್ನು ಅರಿತಂತ ನನ್ನ ಪೂಜ್ಯ ಗುರುಗಳಾದಂಥ ಪ್ರೊಫೆಸರ್ ವಿಲಿಯಂ ಹೇಸ್ಟ್ ಎಂದವರು ನನಗೆ ರಾಜಾರಾಮ್ ಮೋಹನ್ ರಾಯರ ಬ್ರಹ್ಮ ಸಮಾಜದಲ್ಲಿ ಹಲವು ಆಧ್ಯಾತ್ಮ ಗ್ರಂಥಗಳನ್ನು ಅಭ್ಯಸಿಸಲು ಅವರು ನನಗೆ ಸೂಚಿಸಿದರು. ಅವರ ಆದೇಶದಂತೆ ನಾನು ಕೆಲವು ಧರ್ಮಗ್ರಂಥಗಳ ಅಧ್ಯಯನವನ್ನು ಮಾಡಿದೆ. ಹಾಗೆಯೇ ಆಧ್ಯಾತ್ಮದ ತ್ರಸೆಯಲ್ಲಿ ನಾನಿರುವಾಗ ನನಗೆ ಕಲ್ಕತ್ತಾದ ದಕ್ಷಿಣೇಶ್ವರದಲ್ಲಿ ಕಾಳಿದೇವಿಯ ಆರಾಧಕರ ಅಂತ ಗುರು ರಾಮಕೃಷ್ಣ ಪರಮಹಂಸರ ಸಹಜ ಸಂದರ್ಶನವಾಯಿತು. ಗುರುಗಳು ರಾಮಕೃಷ್ಣ ಪರಮಹಂಸರು ಸರ್ವಧರ್ಮಗಳ ಸಾರವನ್ನು ಅರಿತಂಥ ಸಮಭಾವದ ಸಮನ್ವಯಶಾಲಿಗಳು. ಅವರು ನನ್ನನ್ನು ಕುರಿತು, ನರೇಂದ್ರ, ನೀನು ಈ ಪ್ರಾಪಂಚಿಕ ಸುಖಭೋಗವನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿಲ್ಲ, ನಿನ್ನಿಂದ ಮನುಕುಲ ಉದ್ಧಾರವಾಗಬೇಕಾಗಿದೆ ಎಂದು ಸ್ಪರ್ಶಕ ಮಾಡಿದಾಗ ನನಗೆ ಬ್ರಹ್ಮಾಂಡದ ದಿವ್ಯಾನುಭೂತಿಯಾಯಿತು. ಗುರುಗಳ ಹಸ್ತಸ್ಪರ್ಶ ಗುರುಸ್ಪರ್ಶದಿಂದ ನನಗೆ ಸ್ಫಟಿಕದ ಮಣಿಯಂತೆ ಬ್ರಹ್ಮಜ್ಞಾನವಾಗಿ ನನಗೆ ಆನಂದದಲ್ಲಿ ತೋಲಾಡಿದೆ. ಆಗ ನನ್ನ ಗುರುಗಳು ಮಹಾಸಮಾಧಿಯಾದ ಮೇಲೆ, ಗುರು ರಾಮಕೃಷ್ಣರು ಮಹಾಸಮಾಧಿಯಾದ ಮೇಲೆ ಮಾತೋಸ್ತ್ರೀ ಶಾರದಾಮಣಿ ದೇವಿ ಹಾಗೂ ಇತರ ಆಪ್ತೇಷ್ಟರ ಸಲಹೆಯಂತೆ ನಾನು ಗಂಗಾ ನದಿ ತೀರದಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದೆ. ಅದುವೇ ಒಂದು ಬೇಲೂರು ಮಠ ಒಂದು ಆಧ್ಯಾತ್ಮದ ಕೇಂದ್ರವಾಗಿದೆ. ನಾನು ಅಲ್ಲಿಂದ ಏನನ್ನಾದರೂ ಸಾಧಿಸಬೇಕೆಂಬ ಛಲವು ಮನುಷ್ಯನಿಗೆ ಇದ್ದರೆ ನಾವು ತಪಸ್ಸನ್ನು ಆಚರಿಸಬೇಕೆಂಬ ಒಂದು ಸಂಕಲ್ಪವು ದೃಢವಾಯಿತು. ಕಾರಣ ನಾನು ಅಲ್ಲಿಂದ ದಕ್ಷಿಣೇಶ್ವರದಿಂದ ಮುಂದೆ ಹಿಮಾಲಯದ ತಪ್ಪಲಿಗೆ ಹೋಗಿ ತಪಸ್ಸನ್ನು ಆಚರಿಸಿದೆ. ಸಾಧಿಸಬೇಕೆನ್ನುವ ಛಲ ಎಂದಿದ್ದರೆ ಹಸಿವು, ತ್ರಸಿ, ಚಳಿ, ಮಳಿ, ಗಾಳಿಗಳಲ್ಲದೆ ಕ್ರೂರ ಮೃಗಗಳು ಕೂಡ ಏನನ್ನು ಮಾಡಲಾರೆಂಬ ಅನುಭವವು ನಾನು ತಪಸ್ಸಿನಲ್ಲಿರುವಾಗ ಗೋಚರವಾಯಿತು. ಹಾಗೆಯೇ ನಾನು ಕೆಲವೊಂದು ಲಕ್ನೋ, ಆಗ್ರಾ, ಹಾಗೆ ಋಷಿಕೇಶ, ಮಹಾದ್ವಾರ ಇಂಥ ಹಲವಾರು ಉತ್ತರ ಭಾರತದ ಕ್ಷೇತ್ರಗಳನ್ನು ಸಂಚರಿಸುತ್ತಲಿರುವಾಗ ನನಗೆ ದಕ್ಷಿಣ ಭಾರತವನ್ನು ನೋಡುವಂಥ ಆಸೆ ಆಯಿತು. ಕಾರಣ